ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ಶುಕ್ರವಾರ ಸೋಮವಾರ 2 ದಿನ ಇಡ್ತೀನಿ. ಡೈಲಿ ಏನು ಇಡೋಕ್ಕೆ ಹೋಗಲ್ಲ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಕ್ಕಿದ್ಮೇಲೆ ಆ ಕಡೆ ತುಳಸಿ ಗಿಡನೂ ಇತ್ತು. ತುಳಸಿ ಗಿಡಕ್ಕೂ ಅರ್ಶಿನ ಕುಂಕುಮ ಇಕ್ಕಿ ಬೃಂದಾವನಕ್ಕೆಲ್ಲ ಅಲೋವೆರಾ ಗಿಡಕ್ಕೂ ಪೂಜೆ ಮಾಡ್ತಾರೆ ತುಂಬ ಜನ. ಏನಕ್ಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ಹೇಳಿ. ಅದಕ್ಕೂ ಅರಿಶಿನ ಕುಂಕುಮ ಇಕ್ಕಿದೆ ಅಲೋವೆರಾ ಗಿಡಕ್ಕೂ. ಆಗೆಲ್ಲ ಅಜ್ಜಿಯವರು ಆ ಕಾಲದಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರಂತೆ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ತುಂಬ ಜನ ಅಲೋವೆರಾ ಗಿಡಕ್ಕೂ ಪೂಜೆ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಹೊಸ್ಲಕ್ಕೆಲ್ಲ ಹೂವು ಇಕ್ಕಿ ಮತ್ತು ಒಳಗಡೆ ಹೋಗಿ ಒಳಗಡೆನೂ ಅರಿಶಿನ ಕುಂಕುಮ ಇಕ್ಕಿ ಹೂವು ಇಕ್ಕಿದೆ. ಬಿಡಿ ಹೂವನ್ನೇ ತರಿಸೋದು ನಾನು. ಒಂದು ಅರ್ಧ kg ಸಾಕಾಗುತ್ತೆ ವಾರ ಪೂರ್ತಿ ನನಗೆ. ಮತ್ತು ದೇವರಿಗೆ ಹಾರ ಕೊಡ್ತಾರೆ ವಾರಕ್ಕೊಂದು ಸಲ. ಚೆನ್ನಾಗಿರುತ್ತೆ ಹಾರ, ಚೆನ್ನಾಗಿ ಪೋಣಿಸ್ಕೊಡ್ತಾರೆ. ಮತ್ತು ಗಿಡಗಳೆಲ್ಲ ಹೂವು ತುಂಬ ಇದ್ದಾವೆ. ದಾಸವಾಳ ಹೂವು, ರೋಸ್ ಹೂವು ಎಲ್ಲ. ಆ ಹೂವುಗಳು ಸಾಕಾಗುತ್ತೆ. ಚಾಮಂತಿಗೆ ಹೂವು ಎಲ್ಲ ಇದ್ದಾವೆ. 1-2 ಗಿಡ ಚಾಮಂತಿಗೆ ಗಿಡನೂ ಇದೆ. ಹಾಗಾಗಿ ನನಗೆ ಆ ಹೂವು ಈ ಹೂವು ಎಲ್ಲ ವಾರ ಪೂರ್ತಿ ಸಾಕಾಗುತ್ತೆ. ಮತ್ತು ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಬೆಳಗ್ಗೆ ಸಂಜೆ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ದೇವ್ರ ವಚನಗಳು, ದೇವರ ಹಾಡುಗಳು, ದೇವ್ರ ಶ್ಲೋಕಗಳು. ನನ್ನ ಹತ್ರ ಬುಕ್ಸ್ ಎಲ್ಲ ಇದ್ದಾವೆ, ನಿಮಗೆ ತೋರಿಸ್ತೀನಿ ಇನ್ನೊಂದು ಸಲ. ಮತ್ತು ದೇವ್ರ ಗೀತೆಗಳನ್ನೆಲ್ಲ ಒಂದು ಲಾಂಗ್ ನೋಟಲ್ಲಿ ಬರೆದಿಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಏನಂದರೆ ದೇವ್ರ ಹತ್ರ ಕೂತ್ಕೊಂಡು ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ನಮ್ಮ ಮನಸ್ಸಲ್ಲಿ ಏನೇನು ನೋವು ಇದೆಯೋ ದೇವ್ರ ಹತ್ರ ಹೇಳ್ಕೊಂಡ್ರೆ ನಮ್ಮ ಮನಸ್ಸಲ್ಲಿರೋ ಭಾರ ಕಮ್ಮಿ ಆಗೋದು. ಹಾಗಾಗಿ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಆದ್ರೂ ನಿಮ್ಗೆ ಗೊತ್ತಿರೋ ಗೀತೆಗಳು, ವಚನಗಳು, ಶ್ಲೋಕಗಳು, ನಿಮಗೆ ಏನು ಬರುತ್ತೋ ಅದನ್ನು ದೇವ್ರ ಹತ್ರ ಹಾಡಿ ಒಂದು ಸ್ವಲ್ಪ ನಮಗೂ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಆಚೆನೂ ತುಳಸಿ ಗಿಡಕ್ಕೆ ಪೂಜೆ ಆಯಿತು. ಮನೇಲಿ 2 ಲೀಟ್ರ್ ಹಾಲಿತ್ತು. ಸುಮ್ಮನೆ ಹಾಗೆ ಇಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂಥೇಳಿ ಹಾಲನ್ನ ಒಡೆದು ಅರ್ಧ ಪನ್ನೀರ್ ಮಾಡಿದೆ, ಅರ್ಧ ರಸಗುಲ್ಲ ಸ್ವೀಟ್ ರೆಸಿಪಿ ಮಾಡಿದ್ದೆ. 2 ಲೀಟ್ರ್ ಹಾಲೂ ಪ್ಯಾಕೆಟು ಒಡೆದ್ಬಿಟ್ಟು ತಪ್ಪಲೆಗೆ ಹಾಕ್ಕೊಬಿಡಿ. 2 ಲೀಟ್ರು 1 ಗ್ಲಾಸ್ ನೀರು ಹಾಕಿ ಸಾಕು. ಮತ್ತು ಅದರಲ್ಲಿ 2 ಲೆಮನ್ ಹಾಕಿದ್ದೆ ನಾನು. 2 ಲೆಮನ್ನು ಹಾಕ್ಬಿಡಿ. ಇಲ್ಲಾಂದರೆ ವೆನಿಗರ್ ಇದ್ದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಹಾಲೆಲ್ಲ ಒಡೆದ್ಮೇಲೆ ಈ ಥರ ಬಟ್ಟೆ, ತೆಳ್ಳಗಿರೋ ಬಟ್ಟೆ ಯಾವುದಾದ್ರೂ ಸರಿ, ಕಾಟನ್ ಬಟ್ಟೆ, ತೆಳ್ಳಗಿರೋ ಬಟ್ಟೆ ಮೇಲೆ ಹಾಕಿ ಹಾಲೆಲ್ಲ ಸೋದಿಸ್ಕೋಬೇಕು. ಸೋದಿಸಿದಾದ್ಮೇಲೆ ಇದ್ರ ಮೇಲೇ ಒಂದು 2 ಚೊಂಬು ನೀರು ಹಾಕಬೇಕು, ತಣ್ಣಗಿರೋ ನೀರು. ಆ ನೀರು ಬಂದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಡಬೇಕು. ಈ ಬಟ್ಟೆಯಲ್ಲಿ ಸುತ್ತಬಿಟ್ಟು ಆ ನೀರೆಲ್ಲ ಹೋಗೋ ತನಕ ಹಿಂಡಬೇಕು. ನೀರು ಯಾಕೆ ಹಾಕಬೇಕು ಅಂದರೆ ಲೆಮನ್ನು ವೆನಿಗರ್ ಹಾಕಿರ್ತೀರಲ್ಲ, ಹುಳಿಯೆಲ್ಲ ಹೋಗಬೇಕು ಅಂದರೆ ಒಂದು 2 ಚೊಂಬು ನೀರು ಹಾಕಿ, ತಣ್ಣಗಿರೋ ನೀರು ಫುಲ್ ಈ ಥರ ಬಟ್ಟೆಯಲ್ಲಿ ಹಿಂಡ್ಕೋಬೇಕು. ಹಿಂಡಿದ್ದಾದಮೇಲೆ ಹಾಗೇ ಕಟ್ಟಿಬಿಟ್ಟು 1 ಅವರ್ ಇಕ್ಬಿಡಿ. 1 ಅವರ್ ಇಕ್ಬಿಟ್ಟು ನಿಮಗೆ ಪನ್ನೀರ್ ಬೇಕೋ, ರಸಗುಲ್ಲ ಬೇಕೋ, ಸ್ವೀಟ್ ರೆಸಿಪಿ ಏನಾದರೂ ಸರಿ ನೀವು ಮಾಡ್ಕೋಬೋದು. ಅದು ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದು ನಿಮ್ಗೆ ಹೇಳೋ ಬದಲು ತೋರಿಸ್ದ್ರೇ ಅರ್ಥ ಆಗೋದು. ಇನ್ನೊಂದು ಸಲ ವೀಡಿಯೋನಲ್ಲಿ ತೋರಿಸ್ತೀನಿ. ಮತ್ತು ನನಗೆ ಡೈಲಿ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆ. ಡೈಲಿ ನ್ಯೂಸ್ ಪೇಪರ್ ಬರುತ್ತೆ, ನ್ಯೂಸ್ ಪೇಪರ್ ಓದ್ತೀನಿ. ಹೆಣ್ಮಕ್ಳು ಮತ್ತು ಲೇಡೀಸು, ಕಾಲೇಜ್ ಹೋಗೋ ಹುಡುಗಿರು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ನಮ್ಮನ್ನು ನಾವು ಕಾಪಾಡ್ಕೊಳೋದು ಹೇಗೆ ಅಂತ ಕಲ್ತ್ಕೋಬೇಕು. ಯಾಕಂದರೆ ಎಲ್ಲಿ ನೋಡಿದ್ರು ಅತ್ಯಾಚಾರ ಅಂತಲೇ ಕೇಳಿ ಬರ್ತಾ ಇದೆ. ತುಂಬ ಬೇಜಾರಾಗುತ್ತೆ ಆ ಪದ ಹೇಳೋದಕ್ಕೂ ಕೇಳೋದಕ್ಕೂ ನನಗಂತೂ. ಹಾಗಾಗಿ ನೀವು ಎಲ್ಲೋದ್ರೂ ಅಷ್ಟೇ ಹ್ಯಾಂಡ್ ಬ್ಯಾಗ್ಗಳಿದ್ದೇ ಇರುತ್ತೆ. ಬೇಡದಿದ್ದ ವಸ್ತುಗಳನ್ನೆಲ್ಲ ಹಾಕ್ಕೊಳೋ ಬದಲು ಬೇಕಾಗಿರೋ ವಸ್ತುಗಳ್ನ ಅದರೊಳಗಡೆ ಹಾಕ್ಕೊಳ್ಳಿ, ಸ್ಪ್ರೇ ಆ ಥರ. ಮತ್ತು ಇನ್ನೊಂದು ಏನಂದರೆ ಎಲ್ಲೂ ಒಂಟಿಯಾಗಿ ಓಡಾಡೋಕ್ಕೆ ಹೋಗಬೇಡಿ. ಜನ ಎಲ್ಲಿರ್ತಾರೋ ಆ ಕಡೆ ಓಡಾಡಿ. ಏನಂದರೆ ಎಲ್ಲಾದರೂ ಒಂಟಿಯಾಗಿ ಓಡಾಡೋದು ಮತ್ತು ಲೇಟ್ ಟೈಮ್ ಮನೆಗೆ ಬರೋದು, ಎಲ್ಲರೂ ಡ್ಯೂಟಿ ಇದ್ದೇ ಇರುತ್ತೆ ಪಾಪ. ನೋಡ್ಕೊಳ್ಳಿ. ಪಿ ಜಿಯಲ್ಲಿರೋರು ಮತ್ತು ಹಾಸ್ಟ್ಲಲ್ಲಿರೋರು ತುಂಬ ಜನ ಹೆಣ್ಮಕ್ಳು ಏನಂದರೆ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೋ ಜನ, ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಲೇಟ್ ಟೈಮ್ ಬಂದಾಗ ಯಾರನ್ನಾದ್ರೂ ಜೊತೇಲಿ ಕರ್ಕೊಬನ್ನಿ. ನಿಮಗೆ ಗೊತ್ತಿರೋರು, ಪರಿಚಯ ಇರೋರು ಕರ್ಕೊಬಂದು ಮನೆಗೆ ಬಿಟ್ಮೇಲೆ ನೀವು. ಮತ್ತು ಪಿ ಜಿಯಲ್ಲಿರೋರೆಲ್ಲ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೊಳ್ಳಿ. ಒಂದು ಸಲ ಅಲ್ಲ 2 ಸಲ ನೋಡಿ ಬಾಗ್ಲು ಹಾಕಿದ್ದೀನೋ ಇಲ್ವೋ ಅಂಥೇಳಿ.
ಎಲ್ಲ ಚೆಕ್ ಮಾಡಿ ಮಲಗಿ, ಹೆಣ್ಮಕ್ಳೆಲ್ಲ ಹುಷಾರಾಗಿರಿ. ಆ ಥರ ಪರಿಸ್ಥಿತಿ ಬಂದರೆ ತುಂಬ ನೋವಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ ಆ ಥರ ನೋವು ಕೂಡ. ನೀವು ಆದಷ್ಟು ಸೇಫ್ಟಿಯಿಂದಿರಿ. ನೋಡಿ ನಿಮ್ಮನ್ನು ಅಬ್ಸರ್ವ್ ಯಾರು ಮಾಡ್ತಾಯಿದ್ದಾರೆ, ಯಾರು ಮಾಡ್ತಾಯಿಲ್ಲ ಅಂತ. ನಿಮ್ಗೇನಾದರೂ ಆ ಥರ ಅನುಮಾನ ಬಂದಾಗ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ, ಫೋನ್ ಮಾಡಿ ಪೊಲೀಸ್ನವ್ರಿಗೆ. ಮತ್ತು ಮನೇಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಹೆಣ್ಮಕ್ಳು, ಔಟ್ಸೈಡ್ ಎಲ್ಲೂ ತುಂಬ ಬಿಡೋಕ್ಕೆಲ್ಲ ಹೋಗಬೇಡಿ. ಅವರೆಲ್ಲಾದರೂ ಆಟ ಆಡ್ತಾ ಇದ್ದಾಗ ನೀವು ಹೋಗಿ ಅವ್ರ ಜೊತೇಲಿರಿ. ಯಾಕಂದರೆ ಈ ಕಾಲದಲ್ಲಿ ಯಾರನ್ನೂ ನಂಬೋದಕ್ಕಂತೂ ಆಗ್ತಾಯಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನೂ ಅಂದ್ಕೋಬೇಡಿ, ನನಗೆ ಯಾಕೋ ಹೇಳಬೇಕು ಅನ್ನಿಸ್ತು. ನ್ಯೂಸ್ ಪೇಪರ್ ಓದಿದಾಗ ಈ ವಿಷಯಗಳೆಲ್ಲ ಬರುತ್ತೆ, ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಮತ್ತು ಸೂಜಿ ಮಲ್ಲಿಗೆ ಹೂವು ತಂದಿದ್ದರು, ಲೂಸು ಕಟ್ತಾ ಇದ್ದೆ. ಅದೆಲ್ಲ ಕಟ್ಟಿದ್ದಾದಮೇಲೆ ತುಂಬ ಚೆನ್ನಾಗಿ ಬಂತು ಹೂವು. ಒಂದು 4-5 ಮೊಳ ಏನೋ ಆಯಿತು. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.